ರೀಸೆಂಟ್ ಆಗಿ ಹೈದರಾಬಾದ್ ಅಲ್ಲಿ ಒಂದು ಮ್ಯಾಸಿವ್ ಆಗಿರುವಂತ ಫಾರೆಸ್ಟ್ ಲ್ಯಾಂಡ್ ನ ಡೆಮೊಲಿಸ್ ಮಾಡ್ತಾರೆ. ಆ ರಿಲೀಸ್ ಆಗಿರುವಂತ ವಿಡಿಯೋದಲ್ಲಿ ಪ್ರಾಣಿಗಳ ಆಕ್ರಂದನ ಕೇಳ್ತಾ ಇದ್ರನೆ ಎಂತ ಕಲ್ಲು ಹೃದಯ ಕೂಡ ಕರಿಗೋಗುತ್ತೆ. ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಕಾಂಚಿ ಕಚಿಪೋಲಿಯ 400 ಎಕರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ 700 ವಿವಿಧ ಬಗೆಯ ಹೂವಿನ ಗಿಡಗಳಿವೆ, 233ಕ್ಕೂ ಅಧಿಕ ಜಾತಿಯ ಪಕ್ಷಿಗಳಿವೆ, 15 ಜಾತಿಯ ಸಸ್ತನಿಗಳಿವೆ. ಒಟ್ಟಿನಲ್ಲಿ ಸಮೃದ್ಧವಾಗಿರುವಂತಹ ಒಂದು ಫಾರೆಸ್ಟ್ ಎಕೋಸಿಸ್ಟಮ್ ನ ತೆಲಂಗಾಣ ಸರ್ಕಾರ ರಾತ್ರೋರಾತ್ರಿ ಬುಲ್ಡೇಜರ್ ನ ತರಿಸಿ ಕೇವಲ 3 ದಿನದಲ್ಲಿ 100 ಎಕರೆ ಕಾಡನ್ನ ನಾಶ ಮಾಡ್ತಾರೆ. 100 ಎಕರೆ ಕಾಡನ್ನ ನಾಶ ಮಾಡ್ತಾರೆ. ಅದು ಕೇವಲ IT ಪಾರ್ಕ್ ನ ಬಿಲ್ಡ್ ಮಾಡೋದಕ್ಕೆ. ಅದೇ 3 ದಿನದಲ್ಲಿ ಇವರಿಗೆ ಒಂದು ಗಿಡ ಬೆಳೆಸೋದಕ್ಕಾಗಲ್ಲ. ಹೌದು, ಹೈದರಾಬಾದ್ ನ ಒಂದು ಸಿಂಗಾಪುರ್ ಸಿಟಿ ತರ ಮಾಡ್ಬೇಕಂತ ಇದೆ. ಆದ್ರೆ ಕೇವಲ ಕಾಂಕ್ರೀಟ್ ಬಿಲ್ಡಿಂಗ್ ಮಾಡೋದಲ್ಲ, ಅವ್ರ ತರ ನ್ಯಾಷನಲ್ ಪಾರ್ಕ್ ಗಳನ್ನ ನಿರ್ಮಾಣ ಮಾಡೋದಕ್ಕಾಗತ್ತಾ? ಅವ್ರ ತರ ಏರ್ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕಾಗತ್ತಾ? ಅವ್ರ ತರ ಎನ್ವೈರನ್ಮೆಂಟಲ್ ಎಕೋಸಿಸ್ಟಮ್ ನ ಬಿಲ್ಡ್ ಮಾಡೋದಕ್ಕಾಗತ್ತಾ? ಇದೇ ಹೈದರಾಬಾದ್ ಬೇಸಿಗೆ ಬಂದ್ರೆ ಈಟ್ ವೇವ್ಸ್ ನ ಫೇಸ್ ಮಾಡುತ್ತೆ, ಮಳೆಗಾಲದಲ್ಲಿ ಫ್ಲಡ್ ಕ್ರಿಯೇಟ್ ಆಗುತ್ತೆ. ಆಗೆಲ್ಲ IT ಪಾರ್ಕ್ ಅಲ್ಲಿ ಹೋಗಿ ಮಲಗೋದಕ್ಕಾಗತ್ತಾ ಅಥವಾ ಜೀವನ ಮಾಡೋದಕ್ಕಾಗತ್ತಾ?